ಗುರುದೇವ, ದಯವಿಟ್ಟು ನನ್ನ ನಮನಗಳನ್ನು ಸ್ವೀಕರಿಸಿ. ಹುಡುಗರು, ಹೆಂಗಸರು, ಮೀನುಗಾರರು ಈ ಮಂತ್ರವನ್ನು ಪಠಿಸುವುದನ್ನು ನಾನು ನೋಡಿದೆ. ಆದರೆ ನೀವು ಹೇಳಿದ್ದೀರಿ ಇದು ಮಹಾಮಂತ್ರ, ರಹಸ್ಯ ಮಂತ್ರವೆಂದು. ನಾನು ನಿಮಗೆ ಅರ್ಥ ಮಾಡಿಸುವೆ. ಈ ಅಮೂಲ್ಯ ಪಾರ್ಶ್ವಮಣಿಯನ್ನು ತೆಗೆದುಕೊಂಡು ಹುಡುಗರು, ಹೆಂಗಸರು ಮತ್ತು ಮೀನುಗಾರರ ಬಳಿಗೆ ಹೋಗಿ ಈ ಅಮೂಲ್ಯ ಮಣಿಯನ್ನು ಅವರು ಏನು ಮಾಡುತ್ತಾರೆ ಎಂದು ಕೇಳಿ ತಿಳಿದುಕೊಂಡು ನಂತರ ಆಚಾರ್ಯ ಬಳಿಗೆ ಹೋಗಿ ಅವನು ಈ ಮಣಿಯಿಂದ ಏನು ಮಾಡುತ್ತಾನೆ ಎಂದು ಕೇಳಿ. ನಾನು ಅದನ್ನು ಮಾಡುತ್ತೇನೆ ಗುರುದೇವ. ದಯವಿಟ್ಟು ಇಲ್ಲಿಗೆ ಬನ್ನಿ ಮಕ್ಕಳೇ. ನಾನು ಈ ಕಲ್ಲನ್ನು ನಿಮಗೆ ಕೊಟ್ಟರೆ ನೀವು ಅದನ್ನು ಏನು ಮಾಡುತ್ತೀರಿ? ಈಗ ನಾನು ಮಹಿಳೆಯರ ಬಳಿಗೆ ಹೋಗಿ ಅವರನ್ನು ಪರೀಕ್ಷಿಸುತ್ತೇನೆ. ಹೆಂಗಸರಿಗೆ ಈ ಕಲ್ಲನ್ನು ಕೊಟ್ಟರೆ ಏನು ಮಾಡುತ್ತಾರೆ? ನಾವು ಈ ಕಲ್ಲನ್ನು ಬಟ್ಟೆ ಒಗೆಯಲು ಬಳಸುತ್ತೇವೆ. ಈಗ ನಾನು ಮೀನುಗಾರರ ಬಳಿಗೆ ಹೋಗಿ ಅವರೊಂದಿಗೆ ಪರಿಶೀಲಿಸುತ್ತೇನೆ. ಮೀನುಗಾರನಿಗೆ ನಾನು ನಿನಗೆ ಈ ಕಲ್ಲನ್ನು ಕೊಟ್ಟರೆ ನೀನು ಏನು ಮಾಡುತ್ತೀಯಾ ಹೇಳು? ನಾನು ಮೀನು ಹಿಡಿಯಲು ಎಸೆದಾಗ ನನ್ನ ಬಲೆ ದೂರ ಹೋಗುತ್ತಿಲ್ಲ. ನಾನು ಈ ಕಲ್ಲನ್ನು ಬಲೆಗೆ ಕಟ್ಟುತ್ತೇನೆ. ಗುರುದೇವರು ಹೇಳಿದಂತೆ ನಾನು ಈಗ ಆಚಾರ್ಯ ಬಳಿಗೆ ಹೋಗಿ ಪರೀಕ್ಷಿಸುತ್ತೇನೆ. ಆಚಾರಿ, ನಾನು ನಿನಗೆ ಈ ಕಲ್ಲನ್ನು ಕೊಟ್ಟರೆ ನೀನು ಏನು ಮಾಡುವೆ? ಇದನ್ನು ಉಪಾಯದಿಂದ ಪರಿಶೀಲಿಸೋಣ. ಆಹಾ, ನಿನಗೆ ಈ ಅಮೂಲ್ಯ ಪಾಶವಮಣಿ ಎಲ್ಲಿಂದ ಸಿಕ್ಕಿತು? ನೀವು ನನಗೆ ಕೊಟ್ಟರೆ ನಾನು ಈ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗುತ್ತೇನೆ. ಇದು ಬಹಳ ಅಪರೂಪದ ಕಲ್ಲು. ಅದರ ಬೆಲೆ ಅಂದಾಜಿಸಲು ಸಾಧ್ಯವೇ ಇಲ್ಲ. ನಾನು ನನ್ನ ಗುರುದೇವನನ್ನು ಮೋಸಗಾರ ಎಂದು ತಪ್ಪಾಗಿ ಭಾವಿಸಿ ನಾನು ದೊಡ್ಡ ಅಪರಾಧ ಮಾಡಿದೆ. ಗುರುದೇವ, ದಯವಿಟ್ಟು ನನ್ನ ಅಪರಾಧಗಳನ್ನು ಕ್ಷಮಿಸಿ ನನ್ನ ನಮನಗಳನ್ನು ಸ್ವೀಕರಿಸಿ. ವಿಷಾದ ಪಡಬೇಡ. ಜನರು ಈ ಮಹಾಮಂತ್ರದ ಮೌಲ್ಯವನ್ನು ಅರಿಯದೆ ಜಪಿಸಬಹುದು. ಆದರೆ ನೀವು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ನಂಬಿಕೆಯಿಂದ ಮತ್ತು ಗಮನದಿಂದ ಜಪಿಸಿದಾಗ ದೇವರ ಕರುಣೆಯನ್ನು ನೀವೇ ತಿಳಿದುಕೊಳ್ಳುತ್ತೀರಿ. ಆದರೆ ಇದು ನಿಮ್ಮ ಪ್ರಾಮಾಣಿಕತೆಯ ಮೇಲೆ ಅವಲಂಬಿಸಿರುತ್ತದೆ. ಈ ಮಂತ್ರದ ಮೌಲ್ಯ ನನಗೆ ಇನ್ನೂ ಅರ್ಥವಾಗಲಿಲ್ಲ. ದಯವಿಟ್ಟು ವಿವರಿಸಿ ಗುರುದೇವ. ನೀವು ನಿರಂತರವಾಗಿ ಜಪಿಸಿದರೆ ಆ ಕೃಷ್ಣನ ಕರುಣೆಯಿಂದ ನಾನು ಶುದ್ಧ ಆತ್ಮ ಮತ್ತು ಬ್ರಹ್ಮ ಪರಮಾತ್ಮ ಅಂತಿಮವಾಗಿ ಭಗವಾನನ್ನು ಅರಿಯುತ್ತೀರಿ. ನೀವು ಈ ಭೌತಿಕ ಜಗತ್ತಿನಲ್ಲಿಯೂ ಸಹ ಭಗವತ್ ಆನಂದವನ್ನು ಪಡೆಯುತ್ತೀರಿ. ನನ್ನ ಗುರುದೇವರು ಹೇಳಿದಂತೆ ನಾನು ಈ ಜಪವನ್ನು ಪ್ರಾಮಾಣಿಕತೆಯಿಂದ ಹಾಗೂ ಶ್ರದ್ಧೆಯಿಂದ ಪ್ರಾರಂಭಿಸುತ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.